ಈ ವಿಡಿಯೋದಲ್ಲಿ ನಾವು ನೆಸ್ಟೆಡ್ ಆಬ್ಜೆಕ್ಟ್ಸ್ ಅಂದ್ರೆ ಏನು ಅಂತ ನೋಡೋಣ. ಕಳೆದ ವಿಡಿಯೋದಲ್ಲಿ ನಾವು ನೋಡಿದ್ರಿ. ಸೊ ಆಬ್ಜೆಕ್ಟ್ಸ್ ನ ಹೇಗೆ ಕ್ರಿಯೇಟ್ ಮಾಡ್ತೀವಿ ಜಾವಾ ಸ್ಕ್ರಿಪ್ಟ್ ಅಲ್ಲಿ, ಮತ್ತೆ ಹೇಗೆ ಆಕ್ಸೆಸ್ ಮಾಡ್ತೀವಿ ಅಂತ ನೋಡಿದ್ರಿ, ರೈಟ್? ಸೊ ಅದೇ ರೀತಿ ನಾವು ನೆಸ್ಟೆಡ್ ಆಬ್ಜೆಕ್ಟ್ಸ್ ಅಂತ ನೋಡೋಣ. ಓಕೆ, ಸೊ ನೆಸ್ಟೆಡ್ ಆಬ್ಜೆಕ್ಟ್ಸ್ ಅಂದ್ರೆ ಆ ಹೆಸರೇ ಹೇಳೋಂಗೆ, ಸೊ ಒಂದು ಆಬ್ಜೆಕ್ಟ್ ಒಳಗೆ ಇನ್ನೊಂದು ಆಬ್ಜೆಕ್ಟ್ ಇರೋದನ್ನ ನಾವು ನೆಸ್ಟೆಡ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಸೊ ಡೆಫಿನೇಷನ್ ನೋಡಿದ್ರೆ ಇದು ಹೇಳುತ್ತೆ, a nested object in JavaScript is an object inside another object used to store data in a structured way. ಅಂದ್ರೆ ಸೇಮ್ ಡೇಟಾನೇ ನಾವೇನ್ ಮಾಡ್ತೀವಿ, ಇಲ್ಲಿ ನೆಸ್ಟೆಡ್ ಆಬ್ಜೆಕ್ಟ್ ಆಗಿ ಸ್ಟೋರ್ ಮಾಡ್ತೀವಿ. ಈಗ ಒಂದು ಫೈಲ್ ಕ್ರಿಯೇಟ್ ಮಾಡೋಣ. ಓಕೆ, ಸೊ ನೋಡಿ, ಈಗ ಆಬ್ಜೆಕ್ಟ್ ಯಾವ ತರ ಇದೆ ಅಂತ ನೋಡ್ಕೊಳ್ಳಿ. ಸೊ ಲೆಟ್ ಪರ್ಸನ್ ಈಕ್ವಲ್ ಟು ಅಂಡ್ ದ ಡೇಟಾನ ನಾನು ಈ ರೀತಿ ಸ್ಟ್ರಕ್ಚರ್ಡ್ ಫಾರ್ಮೆಟ್ ಅಲ್ಲಿ ಸ್ಟೋರ್ ಮಾಡಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಕರೆಕ್ಟ್ ಅಲ್ವಾ? ಕೀ ಅಂಡ್ ವ್ಯಾಲ್ಯೂ ಪೇರ್ ನಲ್ಲಿ, ರೈಟ್? ಸೊ ಈಗ ನಾನು ಒಂದು ನೆಸ್ಟೆಡ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ಫೈಲ್ ನೇಮ್ ಕೊಡ್ತೀನಿ ನೆಸ್ಟೆಡ್ ಆಬ್ಜೆಕ್ಟ್ .js. ಓಕೆ, ಸೊ ಈಗ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಣ. ಫಸ್ಟ್ ಲೆಟ್ ಪರ್ಸನ್ ಈಕ್ವಲ್ ಟು ಅಂಡ್ ಡೇಟಾನ ಕೀ ಅಂಡ್ ವ್ಯಾಲ್ಯೂ ಪೇರ್ ಅಲ್ಲಿ ಕೊಡೋಣ. ಲೆಟ್ಸ್ ಸೇ ಕುಮಾರ್, ನೇಮ್ ಈಕ್ವಲ್ ಟು ಆರ್ ನೇಮ್ ಕೋಲನ್ ಲೆಟ್ಸ್ ಸೇ ಕುಮಾರ್ ಅಂತ ಕೊಡ್ತೀನಿ. ಅಂಡ್ ಇದು ಸ್ಟ್ರಿಂಗ್ ಆಗಿರೋದ್ರಿಂದ ಕೊಟೇಶನ್ ಕೂಡ ಕೊಡಬೇಕಾಗುತ್ತೆ, ಸಿಂಗಲ್ ಕೊಟೇಶನ್ ಅಥವಾ ಡಬಲ್ ಕೊಟೇಶನ್, ಕಾಮಾ ಕೊಡ್ತೀನಿ. ಮತ್ತೆ ಇನ್ನೊಂದು ಕೀ ಅಂಡ್ ವ್ಯಾಲ್ಯೂ ಪೇರ್ ಕೊಡ್ತೀನಿ. ಲೆಟ್ಸ್ ಸೇ ಏಜ್ ಕೋಲನ್ ಲೆಟ್ಸ್ ಸೇ 30 ಅಂತ ಕೊಡ್ತೀನಿ ಇಲ್ಲಿ. ಅಂಡ್ ಇಲ್ಲಿ ಅಡ್ರೆಸ್ ಕೊಡ್ತೀನಿ. ಈಗ ಅಡ್ರೆಸ್ ಇದೆಯಲ್ಲ, ಇದನ್ನ ನಾನು ನೆಸ್ಟೆಡ್ ಆಬ್ಜೆಕ್ಟ್ ಆಗಿ ಕೊಡ್ತೀನಿ. ಅಂದ್ರೆ ಪರ್ಸನ್ ಆಬ್ಜೆಕ್ಟ್ ಅಲ್ಲಿ ಎರಡು ಟೈಪ್ ಆಫ್ ಡೇಟಾ ಇದೆ, ಇಲ್ಲಿ ನೇಮ್ ಮತ್ತೆ ಏಜ್ ಇದೆ. ಓಕೆ, ಸೊ ಇವಾಗ ನಾನು ಅಡ್ರೆಸ್ ಅಂತ ಇನ್ನೊಂದು ನೆಸ್ಟೆಡ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ಇದು ಕೂಡ ನೋಡಿ ಹೇಗೆ ಕ್ರಿಯೇಟ್ ಮಾಡ್ತೀನಿ ಅಂತ. ಸೊ ಅಡ್ರೆಸ್ ಕೋಲನ್ ಕರ್ಲಿ ಬ್ರೇಸ್ ಓಪನ್ ಮಾಡಿದೆ. ಸೊ ಇದ್ರೊಳಗಡೆ ಮತ್ತೆ ನಾನು ಕೀ ಅಂಡ್ ವ್ಯಾಲ್ಯೂ ಪೇರ್ನ ಕೊಡ್ತೀನಿ. ಸೊ ಯಾವ ರೀತಿ ನಾನು ನೇಮ್ ಮತ್ತೆ ಏಜ್ ಕೊಟ್ಟಿದ್ದೆಲ್ಲ ಅದೇ ರೀತಿ ಅಡ್ರೆಸ್ ಒಳಗಡೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಡ್ತೀನಿ ಸಿಟಿ ಕೋಲನ್ ಬ್ಯಾಂಗ್ಳೂರ್. ಓಕೆ, ಅದೇ ರೀತಿ ಇನ್ನೊಂದು ಕೀ ಕೊಡೋಣ, ಸ್ಟೇಟ್ ಕೋಲನ್ ಲೆಟ್ಸ್ ಸೇ ಕರ್ನಾಟಕ. ಓಕೆ, ಅಂಡ್ ನಿಮ್ಗೆ ಇಲ್ಲೊಂದು ಎರರ್ ಮೆಸೇಜ್ ಬರುತ್ತೆ. ಸೊ ಏನಿಲ್ಲ, ಇದಕ್ಕಿಂತ ಮುಂಚೆ ಒಂದು ಕಾಮಾ ಕೊಟ್ಬಿಡಿ ಬ್ಯಾಂಗ್ಳೂರ್ ಪಕ್ಕದಲ್ಲಿ ಅಷ್ಟೇ. ಸೊ ಒಂದು ನೆನಪಿಟ್ಕೊಳ್ಳಿ, ಒಂದು ಆಬ್ಜೆಕ್ಟ್ ಎಂಡ್ ಆಗಿತ್ತು ಅಂತ ಮುಂಚೆ ಲೈಕ್ ಒಂದು ಕಾಮಾ ಕೊಟ್ಬಿಡಿ ಪ್ರತಿಯೊಂದು ಕೀ ಅಂಡ್ ವ್ಯಾಲ್ಯೂ ಪೇರ್ ಆದ್ಮೇಲೆ. ಸೊ ಇಲ್ಲಿ ಕೂಡ ಕೊಡ್ಬೋದು ಅಥವಾ ಕೊಡದೆ ಕೂಡ ಇರ್ಬೋದು, ಡಸಂಟ್ ಮ್ಯಾಟರ್. ಓಕೆ, ಕೊಟ್ಬಿಡೋಣ. ಓಕೆ, ಕಾಮಾ ಕೊಟ್ಬಿಡೋಣ ಪ್ರತಿಯೊಂದು ಕೀ ಅಂಡ್ ವ್ಯಾಲ್ಯೂ ಪೇರ್ ಆದ್ಮೇಲೆ. ಓಕೆ, ಸೊ ದಟ್ ಶುಡ್ ಸಾಲ್ವ್ ದ ಇಶ್ಯೂ. ಓಕೆ, ಸೊ ಇವಾಗ ನಾವೇನ್ ನೋಡ್ತಿದೀವಿ ಅಂದ್ರೆ ನೆಸ್ಟೆಡ್ ಆಬ್ಜೆಕ್ಟ್ ನೋಡ್ತಾ ಇದೀವಿ. ನೆಸ್ಟೆಡ್ ಆಬ್ಜೆಕ್ಟ್ ಯಾವ್ದು ಇದರಲ್ಲಿ ಅಡ್ರೆಸ್ ಇದೆಯಲ್ಲ, ಅದೇ ನೆಸ್ಟೆಡ್ ಆಬ್ಜೆಕ್ಟ್. ಇದು ಮೇನ್ ಆಬ್ಜೆಕ್ಟ್, ಪರ್ಸನ್ ಇಸ್ ದ ಮೇನ್ ಆಬ್ಜೆಕ್ಟ್ ಅಂಡ್ ಅಡ್ರೆಸ್ ಇಸ್ ದ ನೆಸ್ಟೆಡ್ ಆಬ್ಜೆಕ್ಟ್. ಓಕೆ, ಏನಕ್ಕೆ ನೆಸ್ಟೆಡ್ ಆಬ್ಜೆಕ್ಟ್ ಅಂದ್ರೆ ಆ ಆಬ್ಜೆಕ್ಟ್ ಒಳಗೆ ಮತ್ತೆ ನಾವು ಒಂದು ಕೀ ಅಂಡ್ ವ್ಯಾಲ್ಯೂ ಪೇರ್ ಫಾರ್ಮೆಟ್ ನ ಸ್ಟೋರ್ ಮಾಡಿದೀವಿ. ಓಕೆ, ಸೊ an object inside another object is called as nested object. ಓಕೆ, ಸಿ ಇದು ಒಂದು ಆಬ್ಜೆಕ್ಟ್. ಓಕೆ, ಸೊ ಅಡ್ರೆಸ್ ಏನಿದೆ ಇದೊಂದು ಆಬ್ಜೆಕ್ಟ್. ಸಿ ಈ ಆಬ್ಜೆಕ್ಟ್ ನ ನಾವು ಪರ್ಸನ್ ಆಬ್ಜೆಕ್ಟ್ ಒಳಗಡೆ ಸ್ಟೋರ್ ಮಾಡಿದೀವಿ. ಸೊ ಪರ್ಸನ್ ಗೆ ಇರೋ ಕೀ ಅಂಡ್ ವ್ಯಾಲ್ಯೂ ಪೇರ್ಸ್ ಇದು ನೇಮ್ ಮತ್ತೆ ಏಜ್, ಮತ್ತೆ ಅಡ್ರೆಸ್ ಇದೊಂದು ನೆಸ್ಟೆಡ್ ಆಬ್ಜೆಕ್ಟ್, ಅದ್ರೊಳಗಡೆ ಕೀ ಅಂಡ್ ವ್ಯಾಲ್ಯೂ ಪೇರ್ ಇದೆ, ಅದನ್ನ ನಾವು ಪರ್ಸನ್ ಒಳಗಡೆ ಸ್ಟೋರ್ ಮಾಡಿದೀವಿ. ಓಕೆ, ಸೊ ನೀವು ಕಂಪೇರ್ ಮಾಡುವುದು ಪ್ರೀವಿಯಸ್ ಎಕ್ಸಾಂಪಲ್ ಯಾವ ರೀತಿ ಬರ್ತೀರಿ. ಇದರಲ್ಲಿ ಇದ್ದಿದ್ದು ಒಂದೇ ಒಂದು ಆಬ್ಜೆಕ್ಟ್, ಪರ್ಸನ್ ಒಂದೇ ಒಂದು ಆಬ್ಜೆಕ್ಟ್ ಇತ್ತು, ಅದ್ರೊಳಗಡೆ ನಾವು ಕೀ ಅಂಡ್ ವ್ಯಾಲ್ಯೂ ಪೇರ್ಸ್ ನ ಈ ರೀತಿ ಸ್ಟೋರ್ ಮಾಡಿದ್ರಿ. ಸೊ ಇವಾಗ ಏನ್ ಮಾಡಿದೀವಿ, ಇವಾಗ ಅದೇ ರೀತಿ ಪರ್ಸನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೀನಿ, ಬಟ್ ಅಡಿಷನಲ್ ಆಗಿ ಅಡ್ರೆಸ್ ಏನಿದೆ ಅದನ್ನ ನಾನು ನೆಸ್ಟೆಡ್ ಆಬ್ಜೆಕ್ಟ್ ರೀತಿಯಲ್ಲಿ ಸ್ಟೋರ್ ಮಾಡಿದೀನಿ. ಓಕೆ, ಸೊ ಇದನ್ನ ಹೇಗೆ ಆಕ್ಸೆಸ್ ಮಾಡೋದು ಅಂತ ನೋಡೋಣ ಫಸ್ಟ್. ಓಕೆ, ಓಕೆ, ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಗೆ ಆಕ್ಸೆಸ್ ಮಾಡಿದ್ರಿ. ಸೊ ಆಬ್ಜೆಕ್ಟ್ ಇಂದ ಆಬ್ಜೆಕ್ಟ್ ರೆಫರೆನ್ಸ್ ಇಂದ ನಾವು ಆ ಪರ್ಟಿಕ್ಯುಲರ್ ಕೀನ ಕಾಲ್ ಮಾಡಿದ್ರೆ ನಮಗೆ ಔಟ್ಪುಟ್ ಆ ವ್ಯಾಲ್ಯೂ ಬರ್ತಾ ಇತ್ತು, ಕರೆಕ್ಟ್ ಅಲ್ವಾ? ಸೊ ಆಬ್ಜೆಕ್ಟ್ ರೆಫರೆನ್ಸ್ ಇಂದ ನೀವು ಒಂದು ಕೀನ ಕಾಲ್ ಮಾಡಿದ್ರೆ ನಿಮ್ಗೆ ಔಟ್ಪುಟ್ ವ್ಯಾಲ್ಯೂ ಬರ್ತಾ ಇತ್ತು. ಇವಾಗ ಅದೇ ರೀತಿ ನೆಸ್ಟೆಡ್ ಆಬ್ಜೆಕ್ಟ್ ಅಲ್ಲಿ ಮಾಡೋಣ. ಸೊ ನೋಡಿ, ಫಸ್ಟ್ ಪ್ರಿಂಟ್ ಸ್ಟೇಟ್ಮೆಂಟ್ ಕೊಟ್ಬಿಡ್ತೀನಿ ಅಂಡ್ ಆಬ್ಜೆಕ್ಟ್ ರೆಫರೆನ್ಸ್ ಇಂದ ನಾನು ನೇಮ್ ನ ಕಾಲ್ ಮಾಡಿದ್ರೆ ಇಲ್ಲಿ ಕೂಡ ಸೇಮ್. ಸೊ ಆಬ್ಜೆಕ್ಟ್ ರೆಫರೆನ್ಸ್ ಇಂದ ನೇಮ್ ಕೀನ ಕಾಲ್ ಮಾಡಿದ್ರೆ ನಮಗೆ ಔಟ್ಪುಟ್ ಬರುತ್ತೆ. ಲೆಟ್ ಮಿ ಸೇವ್ ಇಟ್ ಅಗೇನ್. ಓಕೆ, ಕುಮಾರ್ ಅಂತ ಬರುತ್ತೆ. ಓಕೆ, ಅದೇ ರೀತಿ ಆಬ್ಜೆಕ್ಟ್ ರೆಫರೆನ್ಸ್ ಇಂದ ಏಜ್ ಕೀನ ಕಾಲ್ ಮಾಡಿದ್ರೆ ಔಟ್ಪುಟ್ ಬರುತ್ತೆ 30.
ಏಜ್ ನ ಕಾಲ್ ಮಾಡಬೇಕು. ಈಗ ಬರೋದು 30 ಸೇಮ್ ನಿನ್ನೆ ಕಾನ್ಸೆಪ್ಟ್. ಬಟ್ ಈಗ ನಾನು ನೆಸ್ಟೆಡ್ ಆಬ್ಜೆಕ್ಟ್ ನ ಆಕ್ಸೆಸ್ ಮಾಡ್ತೀನಿ ನೋಡಿ. ಕನ್ಸೋಲ್ ಡಾಟ್ ಲಾಗ್ ಆಫ್ ಪರ್ಸನ್, ಇದು ಮೇನ್ ಆಬ್ಜೆಕ್ಟ್ ರೆಫರೆನ್ಸ್ ಡಾಟ್ ಅಡ್ರೆಸ್ ನ ಕಾಲ್ ಮಾಡ್ತೀನಿ. ಓಕೆ, ಸೊ ಇದು ಮೇನ್ ಆಬ್ಜೆಕ್ಟ್ ರೆಫರೆನ್ಸ್, ಇದು ನೆಸ್ಟೆಡ್ ಆಬ್ಜೆಕ್ಟ್ ರೆಫರೆನ್ಸ್. ಸೊ ಈ ರೀತಿ ಕಾಲ್ ಮಾಡಿದಾಗ ನಮಗೆ ಅಡ್ರೆಸ್ ಅಲ್ಲಿ ಏನ್ ಕೀ ವ್ಯಾಲ್ಯೂ ಪೇರ್ ಫಾರ್ಮ್ಯಾಟ್ ಇದೆಯಲ್ಲ, ಸೊ ಅದು ನಮಗೆ ಕಾಣುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ನಮಗೆ ಫಸ್ಟ್ ಬಂತು ಕುಮಾರ್ ಔಟ್ಪುಟ್, ಇಲ್ಲಿ ಏಜ್ ನ ಆಕ್ಸೆಸ್ ಮಾಡಿದಾಗ ಬಂತು 30 ಆಸ್ ಔಟ್ಪುಟ್, ಇಲ್ಲಿ ಅಡ್ರೆಸ್ ನ ಆಕ್ಸೆಸ್ ಮಾಡಿದಾಗ ಇದು ಔಟ್ಪುಟ್ ಬಂದಿದೆ. ಓಕೆ, ಸೊ ಈ ಅಡ್ರೆಸ್ ಅಲ್ಲಿ ಏನ್ ಕೀ ಅಂಡ್ ವ್ಯಾಲ್ಯೂ ಪೇರ್ ಫಾರ್ಮ್ಯಾಟ್ ಇದೆಯಲ್ಲ, ಏನ್ ಡೇಟಾ ಇದೆ ಅಲ್ವಾ, ಅದು ನಮಗೆ ಪ್ರಿಂಟ್ ಆಗಿ ಬರುತ್ತೆ, ಸಿಟಿ ಅಂಡ್ ಡೇಟ್. ಓಕೆ ಫೈನ್. ಈಗ ನಾನು ಲೆಟ್ಸ್ ಸೇ ನಾನು ಸಿಟಿನ ಆಕ್ಸೆಸ್ ಮಾಡಬೇಕು. ಓಕೆ, ಸಿಟಿಯಲ್ಲಿ ಇದೆ, ನೆಸ್ಟೆಡ್ ಆಬ್ಜೆಕ್ಟ್ ಒಳಗಡೆ ಇದೆ, ಕರೆಕ್ಟ್. ಸೊ ಈಗ ಹೇಗೆ ನಾವು ಆಕ್ಸೆಸ್ ಮಾಡೋದು? ಕನ್ಸೋಲ್ ಡಾಟ್ ಲಾಗ್ ಪರ್ಸನ್ ಡಾಟ್, ಓಕೆ, ಪರ್ಸನ್ ಬಂದು ಮೇನ್ ಆಬ್ಜೆಕ್ಟ್ ರೆಫರೆನ್ಸ್, ಮತ್ತೆ ಅಡ್ರೆಸ್ ಬಂದು ನೆಸ್ಟೆಡ್ ಆಬ್ಜೆಕ್ಟ್ ರೆಫರೆನ್ಸ್, ಮತ್ತೆ ಡಾಟ್ ಕೊಡಿ, ಮತ್ತೆ ಸಿಟಿ ಕೊಡಿ, ಅಷ್ಟೇ. ಸೊ ಇವಾಗ ನಾವು ಸಿಟಿ ಇಲ್ಲಿ ಪ್ರಿಂಟ್ ಆಗುತ್ತೆ. ಓಕೆ, ಸೊ ನಾವು ರನ್ ಮಾಡೋಣ. ಈಗ ನೋಡಿ ಬ್ಯಾಂಗ್ಳೂರ್ ಅಂತ ಪ್ರಿಂಟ್ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಹೇಗೆ ಮಾಡಿ ನಾವು ಮೇನ್ ಆಬ್ಜೆಕ್ಟ್ ರೆಫರೆನ್ಸ್ ಇಂದ ನೆಸ್ಟೆಡ್ ಆಬ್ಜೆಕ್ಟ್ ರೆಫರೆನ್ಸ್ ಇಂದ ಮತ್ತೆ ನಾವು ಸಿಟಿ ಅನ್ನೋ ಕೀ ನ ಕಾಲ್ ಮಾಡಿದ್ರೆ ನಮಗೆ ಆ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ಜಸ್ಟ್ ಡಾಟ್ ಆಪರೇಟರ್ ಮಾತ್ರ ಅಲ್ಲ, ನೀವು ಬ್ರಾಕೆಟ್ ನೋಟೇಶನ್ ಕೂಡ ಯೂಸ್ ಮಾಡ್ಬೋದು. ನಿನ್ನೆ ಕೂಡ ನಾವು ಬ್ರಾಕೆಟ್ ನೋಟೇಶನ್ ಯೂಸ್ ಮಾಡಿದ್ರಿ ಅಲ್ಲ, ನೋಡಿ ನೀವು ಡಾಟ್ ಆಪರೇಟರ್ ಮೂಲಕ ಕೂಡ ಕಾಲ್ ಮಾಡ್ಬೋದು, ಅಥವಾ ಬ್ರಾಕೆಟ್ ನೋಟೇಶನ್ ಕೂಡ ನೀವು ಕಾಲ್ ಮಾಡ್ಬೋದು. ಓಕೆ, ಎರಡು ಆಪ್ಷನ್ ಕೂಡ ಇದೆ. ಓಕೆ, ಬ್ರಾಕೆಟ್ ನೋಟೇಶನ್ ಯೂಸ್ ಮಾಡಿದ್ರೆ ನೀವು ಆ ಕೀನ ಸಿಂಗಲ್ ಕೋಟೇಶನ್ ಅಲ್ಲಿ ಕೊಡಬೇಕಾಗುತ್ತೆ, ಸಿಂಗಲ್ ಕೋಟೇಶನ್ ಅಥವಾ ಡಬಲ್ ಕೋಟೇಶನ್ ಅಲ್ಲಿ. ಓಕೆ, ಸೊ ನೋಡಿ ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಸ್ಟೇಟ್ ನ ನಾನು ಡಾಟ್ ನೋಟೇಶನ್ ಇಂದೆಲ್ಲ ಬ್ರಾಕೆಟ್ ನೋಟೇಶನ್ ಇಂದ ಕಾಲ್ ಮಾಡ್ತೀನಿ. ಓಕೆ, ಸೊ ಕನ್ಸೋಲ್ ಡಾಟ್ ಲಾಗ್ ಮೇನ್ ಆಬ್ಜೆಕ್ಟ್ ರೆಫರೆನ್ಸ್ ಡಾಟ್ ನೆಸ್ಟೆಡ್ ಆಬ್ಜೆಕ್ಟ್ ರೆಫರೆನ್ಸ್ ಡಾಟ್ ಡಾಟ್ ಕೊಡೋದು ಬೇಡ ಈಗ. ಓಕೆ, ಈ ಎಕ್ಸಾಂಪಲ್ ನಾವು ಬ್ರಾಕೆಟ್ ನೋಟೇಶನ್ ಮಾಡೋಣ. ಓಕೆ, ಸೊ ಡಾಟ್ ಕೂಡ ಕೊಡ್ಬೋದು. ಸೊ ಬ್ರಾಕೆಟ್ ನೋಟೇಶನ್ ಹೇಗೆ? ಸೊ ಬ್ರಾಕೆಟ್ ನೋಟೇಶನ್ ಕೊಡಿ, ಸೊ ಅಡ್ರೆಸ್ ಕೊಡೋಣ ಈ ರೀತಿ, ಅಂಡ್ ಅದೇ ರೀತಿ ಸ್ಟೇಟ್ ನ ಕೂಡ ಕೊಡೋಣ ವಿತಿನ್ ದ ಬ್ರಾಕೆಟ್, ಅಂಡ್ ಸ್ಟೇಟ್ ಎಸ್ ಕ್ಯಾಪಿಟಲ್. ಓಕೆ, ಈಗ ನೋಡೋಣ ನಮಗೆ ಔಟ್ಪುಟ್ ಕರ್ನಾಟಕ ಅಂತ ಔಟ್ಪುಟ್ ಬರಬೇಕು. ಲೆಟ್ ಮೀ ರನ್ ದಿಸ್. ಸೊ ಕರ್ನಾಟಕ ಅಂತ ಔಟ್ಪುಟ್ ಬರ್ತಾ ಇದೆ, ಕರೆಕ್ಟ್. ಸೊ ಈ ರೀತಿ ನೀವು ನೆಸ್ಟೆಡ್ ಆಬ್ಜೆಕ್ಟ್ ಅಲ್ಲಿರೋ ಕೀ ಅಂಡ್ ವ್ಯಾಲ್ಯೂ ಪೇರ್ಸ್ ನ ಕೂಡ ನೀವು ಆಕ್ಸೆಸ್ ಮಾಡಬಹುದು. ಓಕೆ, ಯೂಸಿಂಗ್ ಡಾಟ್ ಆಪರೇಟರ್ ಅಂಡ್ ಬ್ರಾಕೆಟ್ ನೋಟೇಶನ್. ಓಕೆ, ಆಲ್ ಗುಡ್. ಸೊ ಅದೇ ರೀತಿ ನಾವು ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಹೊಸ ವ್ಯಾಲ್ಯೂನ ಆಡ್ ಮಾಡಬೇಕು ಅಂತ ಅನ್ಕೊಡಿ. ಓಕೆ, ಈಗ ನೆಸ್ಟೆಡ್ ಆಬ್ಜೆಕ್ಟ್ ಒಳಗಡೆ ಒಂದು ಹೊಸ ವ್ಯಾಲ್ಯೂನ ಆಡ್ ಮಾಡ್ಬೇಕಂತ ಅನ್ಕೊಡಿ. ಸೊ ಅವಾಗ ನಾವು ಹೇಗ್ ಮಾಡೋದು? ಹೊಸ ವ್ಯಾಲ್ಯೂನ ಆಡ್ ಮಾಡ್ಬೇಕಂದ್ರೆ, ಅಂದ್ರೆ ಈಗ ಸಿಟಿ ಮತ್ತೆ ಸ್ಟೇಟ್ ಇದೆಲ್ಲ, ಲೆಟ್ಸ್ ಸೇ ನಾನು ಈಗ ಇದರಲ್ಲಿ ಇಂಡಿಯಾ ಅಂತ ಆಡ್ ಮಾಡಬೇಕು. ಓಕೆ, ಕಂಟ್ರಿ ಇಂಡಿಯಾ ಅಂತ. ಸೊ ಹೇಗೆ ಆಡ್ ಮಾಡೋದು? ಓಕೆ, ಸೊ ನೋಡಿ CLG ಟ್ಯಾಬ್. ಓಕೆ, ಸೊ ಈಗ ನಾನು ಹೊಸ ವ್ಯಾಲ್ಯೂನ ಆಡ್ ಮಾಡ್ಬೇಕಂದ್ರೆ ಓಕೆ, ಇದನ್ನ ಆಮೇಲೆ ಇದು ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಮೇನ್ ಆಬ್ಜೆಕ್ಟ್ ರೆಫರೆನ್ಸ್ ಯಾವ್ದಿದೆ? ಪರ್ಸನ್ ಇದೆ ಅಲ್ವಾ, ಸೊ ಪರ್ಸನ್ ಕಾಲ್ ಮಾಡ್ತೀನಿ. ದೆನ್ ಡಾಟ್ ಅಡ್ರೆಸ್, ಇದು ನೆಸ್ಟೆಡ್ ಆಬ್ಜೆಕ್ಟ್ ರೆಫರೆನ್ಸ್ ಇದೆಲ್ಲ, ಅದನ್ನೇ ಕಾಲ್ ಮಾಡ್ತೀನಿ. ಇವಾಗ ನಾನು ಯಾವ ವ್ಯಾಲ್ಯೂ ಕೊಡಬೇಕು? ಕಂಟ್ರಿ. ಓಕೆ, ಕಂಟ್ರಿ ಅಂದ್ರೆ ಹೊಸ ಕೀ ಅಂಡ್ ವ್ಯಾಲ್ಯೂ ಪೇರ್ ಫಾರ್ಮೆಟ್ ನ ಇವಾಗ ಕೊಡ್ತಾ ಇದ್ದೀನಿ. ಕಂಟ್ರಿ ಈಕ್ವಲ್ ಟು ಲೆಟ್ಸ್ ಸೇ ಇಂಡಿಯಾ, ಈ ರೀತಿ ಕೊಡ್ತಾ ಇದ್ದೀನಿ. ಓಕೆ ಓಕೆ, ಸೊ ಇವಾಗ ಆಡ್ ಆಗಿದೆ. ಸೊ ಇವಾಗ ಆಡ್ ಆಗಿದೆ. ನೀವು ಚೆಕ್ ಮಾಡ್ಬೇಕಂದ್ರೆ ನೀವು ಮತ್ತೆ ಕಾಲ್ ಮಾಡ್ಬೋದು. ಯಾವ್ದನ್ನ? ಕನ್ಸೋಲ್ ಡಾಟ್ ಲಾಗ್ ಪರ್ಸನ್ ಡಾಟ್ ಅಡ್ರೆಸ್. ಓಕೆ, ಏನಕ್ಕೆ ಅಂದ್ರೆ ಅಡ್ರೆಸ್ ಬಂದು ನೆಸ್ಟೆಡ್ ಆಬ್ಜೆಕ್ಟ್ ರೆಫರೆನ್ಸ್ ಅಲ್ವಾ, ಸೊ ಕಂಟ್ರಿ ಈಕ್ವಲ್ ಟು ಇಂಡಿಯಾ ಆಡ್ ಆಗಿದ್ರೆ ಅಡ್ರೆಸ್ ಅಲ್ಲಿ ಕಾಣುತ್ತೆ. ಓಕೆ, ಸೊ ಸಿ ದ ಲೇಟೆಸ್ಟ್ ಔಟ್ಪುಟ್. ಲೇಟೆಸ್ಟ್ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ ನೋಡಿ. ಓಕೆ, ಸಿ ದಿಸ್ ದ ಲೇಟೆಸ್ಟ್ ಔಟ್ಪುಟ್. ಸಿಟಿ ಬ್ಯಾಂಗ್ಳೂರ್, ಸ್ಟೇಟ್ ಇಸ್ ಕರ್ನಾಟಕ ಅಂಡ್ ಕಂಟ್ರಿ ಇಸ್ ಇಂಡಿಯಾ. ಸೊ ಇದು ಒಂದು ಎಕ್ಸ್ಟ್ರಾ ವ್ಯಾಲ್ಯೂ ಆಡ್ ಆಗಿದೆ. ಓಕೆ, ಸೊ ನೀವು ಡಾಟ್ ಆಪರೇಟರ್ ಕೂಡ ಯೂಸ್ ಮಾಡ್ಬೋದು, ಇದಕ್ಕೂ ಕೂಡ ನೀವು ಬ್ರಾಕೆಟ್ ನೋಟೇಶನ್ ಯೂಸ್ ಮಾಡ್ಬೋದು. ಓಕೆನಾ? ಸೊ ಈ ರೀತಿ ನೀವು ಹೊಸ ವ್ಯಾಲ್ಯೂನ ಆಡ್ ಮಾಡ್ಬೋದು. ಆಡ್ ಎ ನ್ಯೂ key value pair in nested object.
ಓಕೆ, ಸೊ ಈ ರೀತಿ ನಾವು ಮಾಡ್ಬೋದು. ಇದೇ ರೀತಿ ನಾವು ಏನಾದ್ರೂ ಅಪ್ಡೇಟ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಓಕೆ, ಇವಾಗ ಇದನ್ನ ಕಮೆಂಟ್ ಮಾಡ್ತೀನಿ ನಾನು. ಈಗ ನಾವು ಲೆಟರ್ ಸೇ ನಾನು ಸಿಟಿನ ಅಪ್ಡೇಟ್ ಮಾಡಬೇಕು ಅಂತ ಅನ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಸಿಟಿ ಬ್ಯಾಂಗ್ಳೂರ್ ಇದೆಯಲ್ಲ, ಸೊ ಬ್ಯಾಂಗ್ಳೂರ್ನ ಮೈಸೂರು ಮಾಡ್ತೀನಿ ಇವಾಗ. ಸೊ ಹೇಗೆ ಮಾಡೋದು ಅದನ್ನ? ಮತ್ತೆ ಮೇನ್ ಆಬ್ಜೆಕ್ಟ್ ರೆಫರೆನ್ಸ್ ಮತ್ತೆ ನೆಸ್ಟೆಡ್ ಆಬ್ಜೆಕ್ಟ್ ರೆಫರೆನ್ಸ್ ಡಾಟ್ ಯಾವ ಸಿಟಿನ ಯಾವ ಕೀನ ನೀವು ಚೇಂಜ್ ಮಾಡಬೇಕು ಅದನ್ನ ಕೊಡಿ ಇಲ್ಲಿ. ಸೊ ಕೀ ಈಸ್ ಸಿಟಿ, ರೈಟ್? ಸಿಟಿ ಈಕ್ವಲ್ ಟು ಲೆಟರ್ ಸೇ ಮೈಸೂರ್ ಅಂತ ಕೊಡ್ತೀನಿ. ಓಕೆ, ಸಿ ಮೇನ್ ಆಬ್ಜೆಕ್ಟ್ ರೆಫರೆನ್ಸ್ ಡಾಟ್ ನೆಸ್ಟೆಡ್ ಆಬ್ಜೆಕ್ಟ್ ರೆಫರೆನ್ಸ್ ಡಾಟ್ ಕೀ ಈಕ್ವಲ್ ಟು ಮೈಸೂರ್. ಆಲ್ರೆಡಿ ಬ್ಯಾಂಗ್ಳೂರ್ ಅಂತ ಆಯ್ತು, ಈಗ ನಾನು ಮೈಸೂರ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಅಪ್ಡೇಟ್ ಆಗುತ್ತೆ. ಸೊ ಇವಾಗ ನಾನು ಮತ್ತೆ ಕಾಲ್ ಮಾಡ್ತೀನಿ ಮೇನ್ ಆಬ್ಜೆಕ್ಟ್ ರೆಫರೆನ್ಸ್ ದೆನ್ ನೆಸ್ಟೆಡ್ ಆಬ್ಜೆಕ್ಟ್ ರೆಫರೆನ್ಸ್. ಈಗ ರನ್ ಮಾಡ್ತೀನಿ, ನೋಡೋಣ ಔಟ್ಪುಟ್ ಮೈಸೂರು ಅಪ್ಡೇಟ್ ಆಗಿದೆ ಅಂತ. ಓಕೆ, ಸೊ ಅಪ್ಡೇಟ್ ಆಗಿದೆ, ಸಿಟಿ ಮೈಸೂರು ಸ್ಟೇಟ್ ಕರ್ನಾಟಕ. ಸೊ ಈ ರೀತಿ ಔಟ್ಪುಟ್ ಬರ್ತಾ ಇದೆ. ಸೊ ಇದು ಅಪ್ಡೇಟ್ ಆಗಿದೆ, ರೈಟ್? ಸೊ ದಿಸ್ ಇಸ್ ಟು ಅಪ್ಡೇಟ್ ನ್ಯೂ ಕೀ ವ್ಯಾಲ್ಯೂ ಪೇರ್. ಇನ್ ನೆಸ್ಟೆಡ್ ಆಬ್ಜೆಕ್ಟ್. ಮೊದಲು ನೋಡಿದ್ದು ಆಡ್ ಮಾಡೋದಕ್ಕೆ, ಇವಾಗ ನೋಡಿದ್ದು ಅಪ್ಡೇಟ್ ಮಾಡೋಕೆ. ಇರೋ ವ್ಯಾಲ್ಯೂನೇ ನಾವು ಅಪ್ಡೇಟ್ ಮಾಡಿದೀವಿ. ಓಕೆ, ಸೊ ಅದೇ ರೀತಿ ನೀವು ಏನಾದರೂ ಡಿಲೀಟ್ ಮಾಡ್ಬೇಕಂದ್ರೆ, ಸೊ ಅದೇ ರೀತಿ ನೀವು ಡಿಲೀಟ್ ಕೂಡ ಮಾಡ್ಬೋದು. ಸೊ ಅದಕ್ಕೆ ನೀವು ಡಿಲೀಟ್ ಅನ್ನೋ ಕೀವರ್ಡ್ ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನ ಕಮೆಂಟ್ ಮಾಡ್ತೀನಿ. ಓಕೆ, ಸೊ ಒಂದ್ ವೇಳೆ ನೀವು ಏನಾದರೂ ಡಿಲೀಟ್ ಮಾಡ್ಬೇಕಂದ್ರೆ ಡಿಲೀಟ್ ಅಂತ ಫಸ್ಟ್ ನೀವು ಕೀವರ್ಡ್ ನ ಯೂಸ್ ಮಾಡಬೇಕು. ಅಂಡ್ person is the main object reference dot address is the nested object reference dot let's say city. ಓಕೆ, ಅಷ್ಟೇ. ಸೊ ಇಲ್ಲಿ ಕೀ ಕೊಟ್ರೆ ಸಾಕು. ಓಕೆ, ಮತ್ತೆ ನೀವು ಪರ್ಸನ್ ಡಾಟ್ ಅಡ್ರೆಸ್ ನ ಆಕ್ಸೆಸ್ ಮಾಡಿ. ಸೊ ಈಗ ನೀವು ನೆಸ್ಟೆಡ್ ಆಬ್ಜೆಕ್ಟ್ ಅಲ್ಲಿ ಬರೀ ಸ್ಟೇಟ್ ಮಾತ್ರ ನೋಡ್ತೀರಾ. ಓಕೆ, ಸಿಟಿ ಇವಾಗ ಡಿಲೀಟ್ ಆಗಿರುತ್ತೆ. ಸೊ ನೋಡಿ, ಮತ್ತೆ ನಾನು ರನ್ ಮಾಡ್ತೀನಿ. ಓಕೆ, ಸಿ ನೋಡಿ, ಇದು ನೆಸ್ಟೆಡ್ ಆಬ್ಜೆಕ್ಟ್ ಇರೋ ಅಪ್ಡೇಟ್ ವ್ಯಾಲ್ಯೂ, ಬರೀ ಸ್ಟೇಟ್ ಕರ್ನಾಟಕ ಕಾಣಿಸ್ತಾ ಇದೆ, ರೈಟ್? ಸೊ ಈ ರೀತಿ ನಾವು ಡಿಲೀಟ್ ಮಾಡ್ಬೋದು. ಟು ಡಿಲೀಟ್ ಎಕ್ಸಿಸ್ಟಿಂಗ್ ಕೀ ವ್ಯಾಲ್ಯೂ ಪೇರ್ ಇನ್ ನೆಸ್ಟೆಡ್ ಆಬ್ಜೆಕ್ಟ್. ಓಕೆ, ಸೊ ಈ ರೀತಿ ನೀವು ಔಟ್ಪುಟ್ ನೋಡ್ಬೋದು, ಸ್ಟೇಟ್ ಕರ್ನಾಟಕ ಅಂತ ಔಟ್ಪುಟ್ ಬರ್ತಾ ಇದೆ ಈಗ. ಓಕೆ, ಸೊ ದಟ್ ಈಸ್ ಅಬೌಟ್ ಇಟ್. ಓಕೆ, ಸೊ ಈ ವಿಡಿಯೋದಲ್ಲಿ ನಾವೇನ್ ನೋಡಿದ್ವಿ, ನೆಸ್ಟೆಡ್ ಆಬ್ಜೆಕ್ಟ್ ಅಂದ್ರೆ ಏನು ಅಂತ ನೋಡಿದ್ರಿ. ಸೊ ನೆಸ್ಟೆಡ್ ಆಬ್ಜೆಕ್ಟ್ ಅಂದ್ರೆ ಏನು? ಸೊ ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ ಒಳಗಡೆ ಇದ್ರೆ ಅದನ್ನ ನಾವು ನೆಸ್ಟೆಡ್ ಆಬ್ಜೆಕ್ಟ್ ಅಂತ ಹೇಳ್ಬೋದು. ಅಂಡ್ ಹೇಗೆ ಆಕ್ಸೆಸ್ ಮಾಡೋದು? ಸೊ ನಾರ್ಮಲ್ ಆಬ್ಜೆಕ್ಟ್ ನ ಜಸ್ಟ್ ಆಬ್ಜೆಕ್ಟ್ ರೆಫರೆನ್ಸ್ ಕೊಟ್ಟು ಅದ್ರ ಕೀ ಕೊಟ್ರೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಬಟ್ ನೆಸ್ಟೆಡ್ ಆಬ್ಜೆಕ್ಟ್ ರೆಫರೆನ್ಸ್ ನ ನೀವು ನೆಸ್ಟೆಡ್ ಆಬ್ಜೆಕ್ಟ್ ನೀವು ಆಕ್ಸೆಸ್ ಮಾಡ್ಬೇಕಂದ್ರೆ ಎಸ್, ಮೇನ್ ಆಬ್ಜೆಕ್ಟ್ ರೆಫರೆನ್ಸ್ ಮೂಲಕನೇ ಹೋಗ್ಬೇಕು. ಮೇನ್ ಆಬ್ಜೆಕ್ಟ್ ರೆಫರೆನ್ಸ್ ಡಾಟ್ ನೆಸ್ಟೆಡ್ ಆಬ್ಜೆಕ್ಟ್ ರೆಫರೆನ್ಸ್ ಡಾಟ್ ಕೀ ವ್ಯಾಲ್ಯೂ ಕೊಡ್ಬೇಕು ಇಲ್ಲಿ. ಸೊ ಕೀ ಕೊಟ್ರೆ ನಿಮಗೆ ಆ ರೆಸ್ಪೆಕ್ಟಿವ್ ವ್ಯಾಲ್ಯೂ ಸಿಗುತ್ತೆ. ಅದೇ ರೀತಿ ನೀವು ಇಲ್ಲಿ ಸ್ಟೇಟ್ ನ ಆಕ್ಸೆಸ್ ಮಾಡ್ಬೇಕಂದ್ರೆ ಮತ್ತೆ ಮೇನ್ ಆಬ್ಜೆಕ್ಟ್ ರೆಫರೆನ್ಸ್ ಮತ್ತೆ ನೆಸ್ಟೆಡ್ ಆಬ್ಜೆಕ್ಟ್ ರೆಫರೆನ್ಸ್ ಮತ್ತೆ ಅದ್ರ ಕೀನ ನೀವು ಕೊಟ್ರೆ ನಿಮ್ಗೆ ಅದ್ರ ವ್ಯಾಲ್ಯೂ ಸಿಗುತ್ತೆ. ಓಕೆ, ಅದೇ ರೀತಿ ನೀವು ವ್ಯಾಲ್ಯೂನ ಆಡ್ ಕೂಡ ಮಾಡ್ಬೋದು. ಮತ್ತೆ ವ್ಯಾಲ್ಯೂನ ಆಡ್ ಮಾಡ್ಬೇಕಂದ್ರೆ ಮತ್ತೆ ಮೇನ್ ಆಬ್ಜೆಕ್ಟ್ ರೆಫರೆನ್ಸ್ ಮತ್ತೆ ನೆಸ್ಟೆಡ್ ಆಬ್ಜೆಕ್ಟ್ ರೆಫರೆನ್ಸ್ ಓಕೆ ಡಾಟ್ ಯಾವ್ದಾದ್ರು ವ್ಯಾಲ್ಯೂಸ್ ಕೊಡ್ಬೇಕಂದ್ರೆ ಕೀ ಅಂಡ್ ವ್ಯಾಲ್ಯೂ ಪೇರ್ ಫಾರ್ಮೆಟ್ ಅಲ್ಲಿ ಕೊಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಮೇನ್ ಆಬ್ಜೆಕ್ಟ್ ರೆಫರೆನ್ಸ್ ಡಾಟ್ ನೆಸ್ಟೆಡ್ ಆಬ್ಜೆಕ್ಟ್ ರೆಫರೆನ್ಸ್ ಡಾಟ್ ಕೀ ಅಂಡ್ ವ್ಯಾಲ್ಯೂ ಪೇರ್ ಈ ರೀತಿ ಕೊಡ್ತಾ ಇದೀನಿ, ಕೀ ಈಕ್ವಲ್ ಟು ವ್ಯಾಲ್ಯೂ ಲೈಕ್ ದಿಸ್. ಸೊ ಅದೇ ರೀತಿ ನೀವು ಸಿಟಿ ಕೂಡ ಕೊಡಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಅಪ್ಡೇಟ್ ಮಾಡ್ಬೇಕಂದ್ರೆ ಅದೇ ರೀತಿ ಮೇನ್ ಆಬ್ಜೆಕ್ಟ್ ರೆಫರೆನ್ಸ್ ಡಾಟ್ ನೆಸ್ಟೆಡ್ ಆಬ್ಜೆಕ್ಟ್ ರೆಫರೆನ್ಸ್ ಡಾಟ್ ಸಿಟಿ. ಓಕೆ, ನೀವು ಅಪ್ಡೇಟ್ ಮಾಡ್ಬೇಕಂದ್ರೆ ಹೊಸ ವ್ಯಾಲ್ಯೂನ ಕೊಡ್ಬೋದು ಇಲ್ಲಿ ಈ ರೀತಿ. ಓಕೆ, ಅಂಡ್ ಅದೇ ರೀತಿ ನೀವು ಡಿಲೀಟ್ ಮಾಡ್ಬೇಕಂದ್ರೆ ಸೇಮ್ ಡಿಲೀಟ್ ಕೀವರ್ಡ್ ಫಸ್ಟ್ ಯೂಸ್ ಮಾಡಿ, ಮತ್ತೆ ಮೇನ್ ಆಬ್ಜೆಕ್ಟ್ ರೆಫರೆನ್ಸ್ ನೆಸ್ಟೆಡ್ ಆಬ್ಜೆಕ್ಟ್ ರೆಫರೆನ್ಸ್ ಮತ್ತೆ ಯಾವ್ದನ್ನ ನೀವು ಡಿಲೀಟ್ ಮಾಡಬೇಕು ಜಸ್ಟ್ ಕೀ ಕೊಡಿ ಸಾಕು. ಫಾರ್ ಎಕ್ಸಾಂಪಲ್ ಸಿಟಿನ ಡಿಲೀಟ್ ಮಾಡ್ಬೇಕಂದ್ರೆ ಜಸ್ಟ್ ಕೊಡಿ ಸಿಟಿ ಅಂತ, ಸೊ ಅದು ಡಿಲೀಟ್ ಆಗಿರುತ್ತೆ. ಓಕೆ, ಸೊ ಆ ರೀತಿ ನೀವು ನೆಸ್ಟೆಡ್ ಆಬ್ಜೆಕ್ಟ್ ಒಳಗಡೆ ನೀವು ಆಡ್ ಮಾಡ್ಬೋದು, ವ್ಯಾಲ್ಯೂನ ಅಪ್ಡೇಟ್ ಮಾಡ್ಬೋದು ಅಥವಾ ಡಿಲೀಟ್ ಕೂಡ ಮಾಡ್ಬೋದು. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.